ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದ್ಬಿಟ್ಟು ಎಲ್ಲ ಹೊಸ ಟಾಪ್ಗಳು ಅಂದರೆ ಆಲ್ಟ್ರೇಷನ್ಗೆ ಕೊಟ್ಟಿರುವಂಥದ್ದು. ನಾನು ಹೇಳ್ತಾನೆ ಇರ್ತೀನಿ, ಈ ಥರ ಹೊಸ ಟಾಪ್ಗಳು ತುಂಬಾ ಬರ್ತಾ ಇರ್ತವೆ. ಅದಕ್ಕೆ ಈಗ ಬಿಗಿನರ್ಸ್ಗೋಸ್ಕರ ಈ ವಿಡಿಯೋ. ಈ ಥರ ಒಂದು ಹೊಸ ಟಾಪ್ಗಳಾಗಲಿ, ಚೂಡಿದಾರ್ ಟಾಪು, ಇಲ್ಲ ನೈಟಿ, ಇಲ್ಲ ಪೆಟಿಕೋಟ್, ಈ ಥರದನ್ನು ಸ್ಟಿಚಿಂಗ್ ಮಾಡಿ ನೀವು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಹೆಂಗಪ್ಪ ಅಂದರೆ ಇವಾಗ ಬ್ಲೌಸ್ಟು ಕಟ್ಟಿಂಗು ಸ್ಟಿಚಿಂಗು ಬರಲೇಬೇಕು ಅಂತ ಏನಿಲ್ಲ, ಅದು ಬಂದಷ್ಟು ಮಾಡಿಕೊಂಡು ಅದ್ರ ಜೊತೆಗೆ ಈ ಥರದನ್ನು ನೀವು ಸ್ಟಿಚ್ ಮಾಡಿಕೊಂಡು ಮಾಡೋದ್ರಿಂದ ಅರ್ನಿಂಗ್ನ ಮಾಡ್ಬೋದಾಗ ಆ ಥರ. ಓಕೆನಾ. ಹೆಂಗೆ ಅಂದರೆ ಈ ಥರದ್ದು ನಮಗೆ ಡೈಲಿ ಅಷ್ಟೋ ಇಷ್ಟೋ ಬರ್ತಾನೆ ಇರುತ್ತೆ. ಇದು ಆ್ಯಕ್ಚುಲಿ ಊರಿಗೆ ಹೋಗಬೇಕು ಅಂದ್ಬಿಟ್ಟು ಕೊಟ್ಟಿರುವಂಥದ್ದು. ಒಟ್ಟು 6 ಟಾಪ್ಗಳು ಕೊಟ್ಟಿದ್ದಾರೆ. ಇನ್ನೊಬ್ಬರು ಟಾಪು ಪ್ಯಾಂಟು ಎಲ್ಲ ಸೇರಿಸಿ ಒಂದು 4 ಸೆಟ್ ಇದೆ. ಓಕೆನಾ. ಅದೆಲ್ಲ ಫುಲ್ಲು ಹೊಸ ಟಾಪ್ಗಳನ್ನೇ ಫುಲ್ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದಾರೆ. ಮಾಮೂಲಿ ಟಾಪ್ನ ಸೈಡ್ ಹಿಡಿಬೇಕು, ಮಾಮೂಲಿ ಪ್ಯಾಂಟಿಗೆಲ್ಲ ಸ್ಟಿಚ್ ಮಾಡಬೇಕು. ಯಾಕಂದರೆ ರೆಡಿಮೇಡ್ ಟಾಪು ಅಂದರೆ ಗೊತ್ತಿರುತ್ತಲ್ಲ, ಹಾಕೊಂಡಾಗ ಸ್ವಲ್ಪ ಆ ಕಡೆ ಈ ಕಡೆ ಸ್ಟಿಚಿಂಗ್ ಹೋಗುತ್ತೆ ಅನ್ನೋದು. ಇವಾಗ ರೆಡಿಮೇಡ್ ಬಟ್ಟೆಗಳಲ್ಲಿ ಇದ್ದೇ ಇರುತ್ತೆ. ಒಂದೊಂದಕ್ಕೆ ಓವರ್ಲಾಕ್ ಮಾಡಿರ್ತಾರೆ, ಒಂದೊಂದಕ್ಕೆ ಓವರ್ಲಾಕೇ ಇರಲ್ಲ. ಆಮೇಲೆ ದೊಡ್ಡ ದೊಡ್ಡ ಹೊಲಿಗೆ ಹಾಕಿರ್ತಾರೆ. ಇವಾಗ ಹಾಕೊಂಡಾಗ ಎಲ್ಲೋ ಕೂತ್ಕೊಂಡ್ವಿ ನಿಂತ್ಕೊಂಡ್ವಿ ಅಂದಾಗ ಪಟ್ ಅಂದ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಪ್ರತಿಯೊಂದು ಹೊಸ ಟಾಪ್ಗೆ, ನೈಟಿಗೆ, ಪೆಟಿಕೋಟ್ಗೆ ಸ್ಟಿಚಿಂಗ್ ಮಾಡಿಸ್ತಾರೆ. ಓಕೆನಾ. ಹಾಗೆಯೇ ನಾನು ಹೇಳೋದೇನಪ್ಪ ಅಂದರೆ, ಇವಾಗ ಟೈಲರಿಂಗ್ ಸ್ವಲ್ಪ ಕಲ್ತಿರೋರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದೇ ಈ ಥರದ್ದು ನೀವು ಈ ಬಟ್ಟೆಗಳು ಬರ್ತಿಲ್ಲ ಅಂತ ಚಿಂತೆ ಮಾಡೋದಕ್ಕಿಂತ ಮೊದಲು ಒಂದು ಬೋರ್ಡ್ ಹಾಕಿ. ಓಕೆನಾ. ಬೋರ್ಡ್ ಒಂದು 2 ಕಡೆ ನೀವು ಎಲ್ಲಿ ನಿಮ್ಮ ಮನೆ ಹತ್ರನೋ ಅಕ್ಕಪಕ್ಕನೋ ಒಟ್ನಲ್ಲಿ ಜನಕ್ಕೆ ಕಾಣಿಸ್ಬೇಕು. ನೀವೇನು ಸ್ಟಿಚ್ ಮಾಡ್ತೀರಾ ಅದ್ರ ಬಗ್ಗೆ ಹಾಕಿ. ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ತೀರಾ, ಟಾಪ್ ಆಲ್ಟ್ರೇಷನ್ ಮಾಡ್ತೀರಾ, ನೈಟಿ ಎಲ್ಲನೂ ಒಟ್ಟಿಗೆ ಸೇರಿಸಿ ಹಾಕಿ. ಓಕೆನಾ. ಬ್ಲೌಸು, ಜಿಗ್ಜಾಗು ಫಾಲು, ಆಮೇಲೆ ಟಾಪು, ನೈಟಿ, ಎನಿ ಎಲ್ಲನೂ ಆಲ್ಟ್ರೇಷನ್ ಮಾಡ್ತೀವಿ ಅಂತ ಒಂದು ಬೋರ್ಡ್ ಹಾಕಿದ್ರೆ ಅವಾಗೇನಾಗುತ್ತೆ, ನೀವು ಎಲ್ಲನೂ ಆಲ್ಟ್ರೇಷನ್ ಮಾಡ್ತೀರಾ ಅಂದ್ಬಿಟ್ಟು ತೊಗೊಂಬರ್ತಾರೆ. ಓಕೆನಾ. ಇವಾಗ ಅಕಸ್ಮಾತ್ ಒಂದು ಸ್ವಲ್ಪ ಸ್ಟಿಚ್ ಹೋಗಿದೆ ಅಂದರೆ ಅದನ್ನು ಮಾಡಿ, ತೊಂದರೆ ಏನಿಲ್ಲ, ಅದೇನು ತಪ್ಪೇನಲ್ಲ, ಅದು ಒಂದು ಕೆಲಸನೇ ಅಲ್ವಾ. ಇವಾಗ ಹಳೆ ಬಟ್ಟೆ ಹರಿದೋಗಿದೆ, ಕೆಲವರು ಸ್ವಲ್ಪ ಹೋಗಿರೋದನ್ನು ಬಿಸಾಕಕ್ಕೆ ಮನಸ್ಸಿರಲ್ಲ, ಅದನ್ನ ಸ್ಟಿಚ್ ಹಾಕಿಸ್ಕೊಂಡು ಯೂಸ್ ಮಾಡ್ತಾರೆ. ಅಂಥ ಟೈಮಲ್ಲೂ ವೇಸ್ಟಾಗಿ ಟೈಮ್ ವೇಸ್ಟ್ ಮಾಡೋ ಬದಲು ಆ ಥರದ ಬಟ್ಟೆಗಳು ನಾನು ಈಗಲೂ ಸ್ಟಿಚ್ ಮಾಡಿ ನಮ್ಮ ರೆಗ್ಯುಲರ್ ಕಸ್ಟಮರ್ಸು ಇವಾಗ ಅವ್ರು ತಂದುಕೊಟ್ಟಾಗ ನಾವು ಆಗಲ್ಲ ಅನ್ನೋಕ್ಕಾಗಲ್ಲ. ಆ ಥರದ್ದನ್ನು ಸ್ವಲ್ಪ ಹೊಲ್ಕೊಟ್ಬಿಡಿ ಅಂದ್ಕೊಂಡು ತೊಗೊಬರ್ತಾರೆ. ಅವಾಗ ಹೊಲ್ಕೊಟ್ಟಿರೋದು ಇದೆ. ಓಕೆನಾ. ಆ ಥರ ಇದೆಲ್ಲ ಬರೀ ಟಾಪ್ಗಳು. ಸೈಡ್ ಮಾತ್ರ ಹಿಡಿಯೋಕ್ಕೆ ಹೇಳಿದರು. ಆ ಥರ ಸೈಡ್ನ ಮಾಮೂಲಿ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೆ. ಆ ಮೆಜರ್ಮೆಂಟಿಗೆ ತಕ್ಕನಾಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಆಮೇಲೆ ದಾರನೂ ಅಷ್ಟೇ ಅಲ್ಲಲ್ಲೇ ಆ್ಯಕ್ಚುಲಿ ಸ್ಟಿಚಿಂಗ್ ಮಾಡ್ತಿದ್ದಂಗೆ ನಾನು ದಾರ ಚೇಂಜ್ ಮಾಡಿದ್ದೆ. ಅಂದರೆ ದಾರ ಅದ್ರ ಪಾಡಿಗೆ ಅದು ಸುತ್ಕೊಳ್ಳುತ್ತೆ, ನಾವು ಚೇಂಜ್ ಮಾಡಿಬಿಟ್ರೆ ಆಮೇಲೆ ಅದನ್ನು ಹಂಗೆ ತೊಗೊಂಡು ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ. ಅಂದರೆ ಈ ಮಿಷಿನಲ್ಲಿ, ಜಾಕ್ ಮಿಷಿನಲ್ಲಿ ಆ ಥರ ಮಾಡ್ಬೋದು. ಮಾಮೂಲಿ ಮಿಷಿನಲ್ಲಿ ಒಂದು 5 ನಿಮಿಷನೂ ಆಗಲ್ಲ, ಸುತ್ಕೊಳ್ಬೇಕಾದ್ರೆ ಮಾಡ್ಬೋದು. ಇವಾಗ ಮೇಲೆ ಸ್ಟಿಚಿಂಗ್ ಬರುತ್ತೆ ಅಂದರೆ ನೀವು ಬೇರೆ ಕಲರ್ ದಾರ ಹಾಕಬೇಕು, ಅದೇ ಕಲರ್ ದಾರ. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಒಳಗಡೆಗೆ ಅದೇ ದಾರನೇ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಬೋದು. ಓಕೆನಾ. ನೀವು ಬಿಗಿನರ್ಸ್ ಆಗಿದ್ದರೆ, ಇಲ್ಲ ಸ್ವಲ್ಪ ಟೈಲರಿಂಗ್ ಬರ್ತಿದೆ ಅನ್ನೋರು ಈ ಥರದ್ದನ್ನು ಟಾಪ್ಗಳನ್ನ ಸ್ಟಿಚ್ ಮಾಡಿ ನೀವು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಈ ರೀತಿ ಮಾಡ್ಕೋಬೋದು. ನಾನು ತುಂಬ ಸಲ ವೀಡಿಯೋಗಳು ಹಾಕ್ತಾನೆ ಇರ್ತೀನಿ, ಈ ಥರ ಪೆಟಿಕೋಟು, ನೈಟಿ, ಟಾಪ್ಸು ಸ್ಟಿಚಿಂಗ್ ಮಾಡಿ ಅಂತ. ಆದರೆ ಪ್ರಯತ್ನ ಮಾಡಬೇಕು. ನೀವು ಅಯ್ಯೋ ಬಟ್ಟೆಗಳು ಬರ್ತಾ ಇಲ್ಲ ಅಂತ ಮನೇಲಿ ಕೂತ್ಕೊಂಡಿದ್ರೆ ಅದು ಬಟ್ಟೆಗಳು ಬರಲ್ಲ. ಓಕೆನಾ. ನೀವು ಅದಕ್ಕೆ ತಕ್ಕನಾಗಿ ನಾನು ಹೇಳ್ದಂಗೆ ಅಕ್ಕಪಕ್ಕದವ್ರಿಗೆ ಹೇಳ್ಬೇಕು, ಬೋರ್ಡ್ ಬರೆದಾಕಬೇಕು, ಇಲ್ಲ ಸ್ಟೇಟಸ್ಗೆ ಹಾಕಬೇಕು, ವಾಟ್ಸಪ್ಪಲ್ಲಿ ಹಾಕಬೇಕು. ಈ ಥರ ಎಲ್ಲ ಸ್ವಲ್ಪ ಜನಕ್ಕೆ ರೀಚ್ ಆಗೋ ಥರ ಮಾಡಿದಾಗಲೇ ಅದು ನಿಮಗೆ ರೀಚ್ ಆಗೋದು. ಆವಾಗ ಸ್ವಲ್ಪ ಜನಕ್ಕೆ ಗೊತ್ತಾದಾಗ ನಿಮ್ಮ ಹತ್ರ ತೊಗೊಂಬರ್ತಾರೆ ಬಟ್ಟೆಗಳನ್ನು. ಓಕೆನಾ. ಒಂದಷ್ಟು ದಿನ ಗೊತ್ತಾಗೋ ಥರ ಮಾಡ್ಬೇಕು ನಾವು. ಓಕೆನಾ. ಸುಮ್ಮನೆ ಇವಾಗ ಕಲ್ತ್ಬಿಟ್ಟು ಸುಮ್ಮನೆ ಒಳಗಡೆನೇ ಕೂತ್ಕೊಂಡು ಹೊಲಿಯೋದು ಗೊತ್ತಾಗದೇ ಇದ್ದಂಗೆ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ಓಕೆನಾ. ಹಂಗಾಗಿ ಇವಾಗ ಕಲ್ತಿರ್ತೀರಿ. ಇವಾಗ ನಾವು ಅಷ್ಟೇ ಸ್ಟಾರ್ಟಿಂಗು ಕಲಿತಾಗ ನನಗೂ ಬಟ್ಟೆಗಳೇ ಬರ್ತಿರಲಿಲ್ಲ. ಒಂದಷ್ಟು ದಿನ ಗಾರ್ಮೆಂಟ್ಸಲ್ಲೂ ಕೆಲಸ ಮಾಡಿದ್ದೀನಿ. ಎಲ್ಲೋ ಆವಾಗೊಂದು ಇವಾಗೊಂದು ಬರೋದು. ಅದ್ರ ಜೊತೆಗೆ ನಾನು ಎಮ್ಮಿಂಗು, ಹುಕ್ಸು, ಫಾಲ್ ಹಾಕ್ಕೊಂಡು ಅದ್ರ ಜೊತೆಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೆ. ಓಕೆನಾ. ನಾನು ಹೇಳ್ದಂಗೆ 3 ಅಂಗಡಿ ಮಾಡ್ತಿದ್ದೆ. ಆ 3 ಅಂಗಡಿಲೂ ಎಮ್ಮಿಂಗು, ಫಾಲ್ಸು, ಹುಕ್ಸು ಎಲ್ಲ ಮಾಡಿಕೊಂಡು ಮನೇಲಿ ಒಂದೊಂದು ಬರ್ತಾ ಇತ್ತಲ್ಲ, ಅದನ್ನು ಸ್ಟಿಚಿಂಗ್ ಮಾಡಿಕೊಂಡು ಮಾಡ್ತಿದ್ದೆ. ಅದ್ರ ಜೊತೆಗೆ ಈ ಥರ ಆಲ್ಟ್ರೇಷನ್ ಬಟ್ಟೆಗಳು ಬಂದರೆ, ಬ್ಲೌಸ್ ಬಂದರೆ ಎಲ್ಲನೂ ಇವಾಗ ಆಲ್ಟ್ರೇಷನ್ ಅಂದರೆ ಸ್ವಲ್ಪ ಹರಿದೋಗಿರುತ್ತಲ್ಲ, ಆ ಥರ ಬಟ್ಟೆಗಳು ಬಂದ್ರೂ ಸ್ಟಿಚ್ ಮಾಡ್ತಿದ್ದೆ. ಆ ಥರ ನೀವು ಟೈಲರು ಅಂತಂದಮೇಲೆ ಎಲ್ಲನೂ ಹೊಲಿಬೇಕಾಗುತ್ತೆ. ಅಯ್ಯೋ ಇದು ಹೊಲಿತೀನಿ, ಅದು ಹೊಲಿತೀನಿ. ನಿಮಗೆ ಇಲ್ಲಿ ಅಂತೂ ಎಷ್ಟೋ ಜನ ಜೆಂಟ್ಸು ಸ್ವಲ್ಪ ಸೈಡ್ ಇಟ್ಕೊಡಿ ಅಂತಲೂ ತೊಗೊಂಬರ್ತಾರೆ. ಇವಾಗ ಶರ್ಟ್ಗಳು, ಹೊಸ ಶರ್ಟ್ಗಳು ಸ್ವಲ್ಪ ಅಂದರೆ ಜಿಪ್ಪು ಗಿಪ್ಪು ಎಲ್ಲ ಹಾಕಕ್ಕೆ ಬರಲ್ಲ ನನಗೆ. ಹಾಗಾಗಿ ನಾನು ಹೇಳ್ಬಿಡ್ತೀನಿ ಅವ್ರಿಗೆ, ಸ್ವಲ್ಪ
ಜಿಪ್ಪೆಲ್ಲ ಹಾಕೋಕ್ಕಾಗಲ್ಲ, ಮಾಮೂಲಿ ಸೈಡ್ ಮಾತ್ರ ಸ್ಟಿಚ್ ಮಾಡ್ತೀನಿ ಅಂತ. ಅವಾಗೇನು ಮಾಡ್ತಾರೆ ಅವರು, ಆಯಿತು ಅದು ಸೈಡ್ ಮಾತ್ರ ಇಟ್ಕೊಡಿ ಅಂದ್ಬಿಟ್ಟು ತೊಗೊಬರ್ತಾರೆ. ಆ ಥರ ಎಲ್ಲ ಕೆಲಸನೂ ಮಾಡ್ತೀವಿ ನಾವು. ಈಗ ಟೈಲರಿಂಗ್ ಕೆಲ್ಸಕ್ಕೆ ಬಂದಮೇಲೆ ನೀವು ಅಯ್ಯೋ ಇದು ಮಾಡ್ತೀನಿ, ನಾನು ಅದು ಮಾಡಲ್ಲ, ನಾನು ಬ್ಲೌಸೇ ಹೊಲಿತೀನಿ, ಬ್ಲೌಸಲ್ಲೇ ಅರ್ನಿಂಗ್ ಮಾಡ್ತೀನಿ ಅನ್ನೋದ್ರೆ ಅದೆಲ್ಲ ಸುಳ್ಳು. ಓಕೆನಾ. ಈ ಇದರಲ್ಲಿ ನಿಮಗೆ ಯಾವ ಕೆಲಸ ಬರುತ್ತೆ ಅಂದರೆ ಚಿಕ್ಕ ಚಿಕ್ಕ ಕೆಲಸ ಆದರೂ ಪರವಾಗಿಲ್ಲ ಮಾಡಬೇಕು. ಈ ಥರ ಟಾಪ್ಗಳ್ನ ಹೊಲ್ದು ಕೂಡ ನೀವು ಅರ್ನಿಂಗ್ ಮಾಡ್ಬೋದು. ಅದಕ್ಕೆ ನಾನು ಈ ಥರ ಮೋಟಿವೇಶನ್ ವೀಡಿಯೋಗಳನ್ನೇ ಹಾಕಿರೋದು. ಯಾಕೆಂದರೆ ನಾವು ಕೆಲಸ ಏನು ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆನೇ ಹಾಕ್ತಿರೋದು. ನಮ್ಮನ್ನು ನೋಡಿ ಆದರೂ ಇವಾಗ ಸುಮ್ಮನೆ ಮಿಷಿನ್ ಇರುತ್ತೆ, ಹೊಲಿಬೇಕು ಅಂತಲೇ ಮನಸ್ಸಿರಲ್ಲ ಅವ್ರಿಗೆ. ಅಯ್ಯೋ ಬಿಡು ಯಾರು ಹೊಲಿತಾರೆ, ನಂಗೆ ಹೊಲಿಯಕ್ಕೆ ಬರಲ್ಲ ಅಂತ ಅಂದ್ಕೊಳ್ಳೋರೇ ತುಂಬ ಜನ ಇದ್ದಾರೆ. ಯಾಕೆಂದರೆ ಈಗಂತೂ ತುಂಬಾ ಇದಾಗಿದೆ. ಯಾಕೆಂದರೆ ಯೂಟ್ಯೂಬ್ ಇದೆ, ಯಾರಾದರೂ ಕಮೆಂಟ್ ಮಾಡಿದ್ರೆ ಹೇಳ್ಕೊಡೋರು ಇದ್ದಾರೆ, ಇಲ್ಲ ಕ್ಲಾಸ್ ಇದೆ, ನೀವು ಹೆಂಗೆ ಬೇಕಾದರೂ ಕಲಿಬೋದು ಇವಾಗ. ನಾವು ಹೋಗ್ತಿದ್ದಾಗ ನಮ್ಗೊಬ್ಬರು ಹೇಳ್ಕೊಡೋರಿಲ್ಲ, ಏನಂದರೆ ಏನೂ ಇಲ್ಲ. ನಮ್ಗೆ ಅದು ಕ್ಲಾಸಲ್ಲೂ ಸುಧಾ ನಮ್ಗೆ ಹೇಳ್ಕೊಡ್ತಿರ್ಲಿಲ್ಲ. ಅಲ್ಲಿ ಟ್ರೈನಿಂಗ್ ಬಂದವ್ರಿಗೆ ಏನು ಹೇಳ್ಕೊಡ್ತಿದ್ರು ಅದನ್ನ ನೋಡಿ ಕಲಿತಿದ್ವಿ. ನಾವು ಕೇಳೋಕ್ಕೋದ್ರೆ ಇದಿಂಗೆ ಹ್ಞೂ ಅಷ್ಟೇ ಏನೋ ಒಂದು ಹೇಳ್ಬಿಟ್ಟು ಇದು ಮಾಡಿಬಿಡ್ತಾಯಿದ್ರು. ಸರಿಯಾಗಿ ನಾವು ಕಲ್ತಿದ್ದೇ ಇಲ್ಲ. ನನಗೇನಿದ್ರೂ ಇವಾಗ ನಾವು ಬೇರೆ ಡ್ರೆಸ್ಗಳನ್ನ ನೋಡಿ 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 ಒಂದು ಸ್ವಲ್ಪ ನಮಗೆ ಕಟಿಂಗು ಸ್ಟಿಚಿಂಗ್ ಗೊತ್ತಾಗಿದ್ದೇ ತಡ. ಇನ್ನು ಮಿಕ್ಕಿದ್ದೆಲ್ಲ ನಾನೇ ಮಾಡಿ ಮಾಡಿ ಕಲ್ತಿದ್ದು. ಆಮೇಲೆ ನನಗೊಂದು ಹಾಬಿ ಏನಪ್ಪ ಅಂದರೆ, ಏನಾದರೂ ಒಂದು ಡಿಸೈನ್ ನೋಡಿದ್ರೆ ಅದಕ್ಕೆ ಸ್ಟಿಚ್ ಮಾಡೋವರೆಗೂ ನನಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಹಂಗಾಗಿ ನಾನು ತುಂಬ ವೇಸ್ಟ್ ಬಟ್ಟೆಗಳನ್ನ ತೊಗೊಳ್ಳೋದು, ಹೊಲಿಯೋದು ಆ ಥರ ತುಂಬಾ ಮಾಡ್ತಿದ್ದೆ. ಮನೇಲಿರುವಂಥ ಯಾವ ಬಟ್ಟೆ ಸಿಕ್ಕಿದ್ರೂ ಸಾಕು ತೊಗೊಳ್ಳೋದು, ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು, ಆ ಥರ ಅಭ್ಯಾಸ ನಂಗೆ ತುಂಬಾ ಇತ್ತು. ಹಾಗಾಗಿ ನಾನು ಆ ಥರ ತುಂಬ ಬಟ್ಟೆನ ಹೊಲ್ದು ಪ್ರಾಕ್ಟೀಸ್ ಮಾಡಿದ್ದೀನಿ. ಹಂಗಾಗಿ ನೀವೂ ಕೂಡ ಈಗೆಲ್ಲ ತುಂಬಾ ಇದೆ ನೋಡಿ. ಇವಾಗ ಎಷ್ಟು ಜನ ಟೈಲರಿಂಗ್ ಕ್ಲಾಸ್ನ ಹೇಳ್ಕೊಡ್ತಾ ಇರ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಕಲ್ತ್ಕೊಳ್ಳಿ, ಕಮೆಂಟ್ ಮಾಡಿ. ನೀವು ಒಂದು 2-3 ಜನ ಕಮೆಂಟ್ ಮಾಡಿ, ಯಾರಾದರೂ ಒಬ್ಬರು ರಿಪ್ಲೈ ಮಾಡ್ತಾರೆ. ಅವ್ರ ಹತ್ರ ನಂಬರ್ ಏನಾದ್ರು ಕೊಟ್ಟಿದ್ರೆ ಅದು ಕಾಂಟ್ಯಾಕ್ಟ್ ತೊಗೊಳ್ಳಿ. ಒಂದು ಸ್ವಲ್ಪ ಅವಾಗವಾಗ ವಾಟ್ಸಪ್ ಮೆಸೇಜಲ್ಲಿ ಕೇಳ್ಕೊಂಡು ಮಾಡಿ. ಆ ಥರನೂ ಮಾಡ್ಬೋದು. ಓಕೆನಾ. ಒಬ್ಬರಿಲ್ಲ ಅಂದರೆ ಒಬ್ರು ಹೇಳ್ಕೊಡ್ತಾರೆ. ಬೇಕಾದ್ರೆ ನೀವು ನಮಗೆ ಕಮೆಂಟ್ ಮಾಡ್ಬೋದು. ನಿಮ್ಗೆ ಏನು ಬೇಕು ಅಂದರೂ ನಂಗೆ ಕಮೆಂಟ್ ಮಾಡಿದ್ರೆ ಅದರ ಬಗ್ಗೆ ನಾನು ವೀಡಿಯೋ ಹಾಕ್ತೀನಿ. ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಯಾಕೆಂದರೆ ನಮ್ಗೆ ಇವಾಗ ಒಂದು ಸೈಜ್ ಬಟ್ಟೆ ನಮ್ಮ ಸೈಜ್ ಆದರೆ ಹೊಲ್ದು ತೋರಿಸ್ಬಿಡ್ತೀವಿ. ಬೇರೆ ಸೈಜ್ ಆದರೆ ಆ ಸೈಜ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಓಕೆನಾ. ಆ ಥರ ಇದ್ದಾಗ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಆ ಥರ ವೀಡಿಯೋನ ಆ ಥರ ಸೈಜ್ಗಳು ಬಂದಾಗ ಹೊಲ್ದು ತೋರಿಸ್ತೀನಿ. ಓಕೆನಾ. ಈ ರೀತಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.